ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 20, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಇರ್ತಕ್ಕಂಥ ಒಂದು ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 22ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೆ. ಇನ್ನೂ 2 ದಿನಗಳು ಮಾತ್ರ ಇದೆ. ಸೊ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಅನ್ಫೆನ್ಸ್ಡ್ ಬಾರ್ಡರ್ ವಿತ್ ಮಯನ್ಮಾರ್ ಇನ್ ಫೋಕಸ್ ಆಫ್ಟರ್ ಅರೆಸ್ಟ್ ಆಫ್ 7 ಫಾರಿನರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್, ಭಾರತ ಮತ್ತು ಮಯನ್ಮಾರ್ ಬಾರ್ಡರ್ ರಿಲೇಟೆಡ್ ಇರುವಂಥ ಇಶ್ಯೂನ ನಾವು ಗಮನಿಸ್ಬೋದು. ಯಾಕೆ ಇದು ನ್ಯೂಸಲ್ಲಿದೆ ಅಂತಂದರೆ, ರೀಸೆಂಟಾಗಿ 7 ಫಾರಿನ್ ನ್ಯಾಷನಲ್ಸ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ 6 ಜನ ಉಕ್ರೇನಿಯನ್ ಇದ್ದಾರೆ, ಒಬ್ಬರು US ಸಿಟಿಜನ್ ಇರೋದನ್ನು ನೋಡ್ತಾ ಇದ್ದೇವೆ. ಸೊ ಇವರು ಮಯನ್ಮಾರವನ್ನು ರೀಚ್ ಮಾಡಿದ್ದಾರೆ ಮಿಜೋರಾಮ್ನ ಒಂದು ಏರಿಯಾ ಮುಖಾಂತರ. ಜನರಲಿ ಒಂದು ಎಥ್ನಿಕ್ ಗ್ರೂಪನ್ನು ಟ್ರೈನ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಪೀಪಲ್ಗಳು ಮೂವ್ಮೆಂಟನ್ನು ತೋರಿಸಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಭಾರತ ಹಾಗೂ ಮಯನ್ಮಾರದ ಮಧ್ಯೆ ಇರತಕ್ಕಂಥ ಒಂದು ಬಾರ್ಡರ್ ಸ್ಟೇಟಸನ್ನು ನೋಡಬೇಕಾಗುತ್ತೆ. ಮಯನ್ಮಾರ ಏರಿಯಾವನ್ನು ಸುತ್ತುವರೆದಿರ್ತಕ್ಕಂಥ ಭಾರತದ ಸ್ಟೇಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಒಟ್ಟಾರೆಯಾಗಿ 4 ಸ್ಟೇಟ್ಸ್ಗಳು ಮಯನ್ಮಾರವನ್ನು ಕವರ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಮಿಜೋರಾಮ್ ಇದೆ, ಮಣಿಪುರನ್ನು ನೋಡ್ಬೋದು, ನಾಗಾಲ್ಯಾಂಡ್ ಹಾಗೂ ಅರುಣಾಚಲ ಪ್ರದೇಶ್. ಮಯನ್ಮಾರವನ್ನು ಕಂಪ್ಲೀಟಾಗಿ ಎಷ್ಟು ಮಟ್ಟಿಗೆ ಸುತ್ತುವರೆದಿದೆ ಅಂತ ಕ್ಲಿಯರಾಗಿ ನೀವು ಅಬ್ಸರ್ವೇಷನನ್ನು ಮಾಡ್ಬೋದು. ಇಲ್ಲಿ ತ್ರಿಪುರಾ ಬಾರ್ಡರ್ ಆಗಿಲ್ಲ ಹಾಗೂ ಮೇಘಾಲಯನೂ ಬರೋದೇ ಇಲ್ಲ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ, ಯಾಕಂದರೆ ಆಪ್ಷನನ್ನು ಕೊಡುವಾಗ ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಹಾಗೂ ಮಿಜೋರಾಮ್ 4 ಸ್ಟೇಟ್ಸ್ಗಳು ಮಾತ್ರ ಸುತ್ತುವರೆದಿದೆ. 1643 ಕಿಲೋಮೀಟರಷ್ಟು ಒಂದು ವ್ಯಾಪ್ತಿಯನ್ನು ನೋಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಭಾರತದ ಒಂದು ನೇಬರ್ ಸ್ಟೇಟ್ಸ್ಗಳನ್ನು ನಾವು ಕಂಪೇರ್ ಮಾಡಿದಾಗ, ಅದರಲ್ಲೂ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳನ್ನು ನೋಡಿದಾಗ ಹೈಯೆಸ್ಟ್ ಬಾರ್ಡರನ್ನು ಯಾವ ರಾಷ್ಟ್ರದೊಂದಿಗೆ ಭಾರತ ಶೇರ್ ಮಾಡ್ತಾ ಇದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹೈಯೆಸ್ಟ್ ಯಾವುದಿದೆ ಹಾಗೂ ಲೀಸ್ಟ್ ಬಾರ್ಡರ್ ಶೇರ್ ಮಾಡ್ತಕ್ಕಂಥ ರಾಷ್ಟ್ರ ಯಾವುದಿದೆ, 2 ಸ್ಟೇಟ್ಸ್ಗಳ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಭಾರತ ಹಾಗೂ ಮಯನ್ಮಾರದ ಬಾರ್ಡರ್ ಏರಿಯಾವನ್ನು ನೋಡಿದಾಗ ಡೆನ್ಸ್ ಆಗಿರ್ತಕ್ಕಂಥ ಫಾರೆಸ್ಟ್ ಹೆಚ್ಚಾಗಿ ಕಂಡುಬರುತ್ತೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಇರೋದ್ರಿಂದ, ಹಿಲ್ ಏರಿಯಾ ಜಾಸ್ತಿ ಇರೋದ್ರಿಂದ ಫೆನ್ಸ್ ಮಾಡಲಿಕ್ಕೆ ಒಂದು ಡಿಫಿಕಲ್ಟಿಯನ್ನು ಕಾಣ್ಬೋದು. ಇಲ್ಲಿ ಡೆನ್ಸ್ ಆಗಿರುವಂಥ ಫಾರೆಸ್ಟ್ ಯಾಕಿರುತ್ತೆ ಅಂದರೆ, ಟ್ರಾಪಿಕಲ್ ರೈನ್ ಫಾರೆಸ್ಟ್ನ ಒಂದು ವೆಜಿಟೇಷನನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಹೆಚ್ಚಾಗಿ ರೈನ್ಫಾಲ್ ಆಗುತ್ತೆ, ಹೆಚ್ಚು ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ, ಹೆಚ್ಚು ಹ್ಯುಮಿಡಿಟಿ ಇರುತ್ತೆ. ಹಾಗಾಗಿ ಪ್ಲಾಂಟ್ಸ್ಗಳ ಒಂದು ಗ್ರೋತನ್ನು ನಾವು ನೋಡ್ಬೋದು. ಡೆನ್ಸ್ ಆಗಿರ್ತಕ್ಕಂಥ ಫಾರೆಸ್ಟ್, ಎವರ್ ಗ್ರೀನ್ ಫಾರೆಸ್ಟ್ಗಳು ಹೆಚ್ಚಾಗಿ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಕಂಡುಬರುತ್ತೆ. ಹಾಗಾಗಿ ಫೆನ್ಸಿಂಗ್ ಮಾಡೋದು ತುಂಬ ಡಿಫಿಕಲ್ಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. 2 ಸೈಡ್ ನಡಿನಲ್ಲಿ ಎಥ್ನಿಕ್ ಟ್ರೈಬ್ಸ್ಗಳು ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಮೆನಿ ಎಥ್ನಿಕ್ ಟ್ರೈಬ್ಸ್ಗಳಿದ್ದಾವೆ. ಭಾರತದ ಒಂದು ಸೈಡನ್ನು ತೆಗೆದುಕೊಂಡಾಗೂ ಸಹ ಇಲ್ಲಿ ಎಥ್ನಿಕ್ ಗ್ರೂಪ್ ಇದೆ. ಮಯನ್ಮಾರ್ ಸೈಡಲ್ಲೂ ಸಹ ಎಥ್ನಿಕ್ ಗ್ರೂಪನ್ನು ನೋಡ್ತಾ ಇದ್ವಿ. ಇದರಿಂದಾಗಿ ನೀವು ಫೆನ್ಸಿಂಗ್ ಮಾಡೋದು ತುಂಬ ಡಿಫಿಕಲ್ಟಿ ಅಂತಲೇ ಹೇಳ್ಬೋದು. ಫೆನ್ಸಿಂಗ್ ಸ್ಟೇಟಸ್ ಅಂತ ಬಂದಾಗ ಓನ್ಲಿ 43 ಕಿಲೋಮೀಟರ್ಸ್ ಅಷ್ಟು ಮಾತ್ರ ನಾವು ಫೆನ್ಸಿಂಗನ್ನು ಮಾಡಿದ್ದೇವೆ. ಕಂಪ್ಲೀಟಾಗಿ ಎಲ್ಲವನ್ನು ಮಾಡಬೇಕು ಅಂತ ಅಪ್ರೂವಲ್ಲೂ ಇದೆ. ಸ್ಯಾಂಕ್ಷನ್ ಮಾಡಿರೋದು ಅಂದರೆ ಎಷ್ಟು ಮಾಡಬೇಕು ಅಂತ 390 ಕಿಲೋಮೀಟರ್ಸ್ಟು ಸ್ಯಾಂಕ್ಷನನ್ನು ಮಾಡಿದ್ದಾರೆ. ಕಂಪ್ಲೀಟ್ ಆಗಿರೋದು 43.75 ಕಿಲೋಮೀಟರ್ ಅಷ್ಟು ಮಾತ್ರ. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲೂ ಸಹ 346+ ಕಿಲೋಮೀಟರನ್ನು ನಾವಿನ್ನು ಮಾಡಬೇಕಾಗಿದೆ. ಸೊ ರೀಸನ್ ಏನು ಕೊಡ್ತಾರೆ ಸ್ಲೋ ಪ್ರೋಗ್ರೆಸ್ಗೆ ಸಂಬಂಧಪಟ್ಟಂತೆ ಅಂದರೆ, ಲೋಕಲ್ ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿ, ಎಥ್ನಿಕ್ ಗ್ರೂಪ್ಗಳ ಪ್ರೆಸೆನ್ಸನ್ನು ನಾವು ನೋಡ್ತಾ ಇದ್ದೀವಲ್ಲ, ಜನರಲಿ ಒಂದು ಕಲ್ಚರ್ ಶೇರಿಂಗ್ ಇರುತ್ತೆ ಅಥವಾ ಫ್ಯಾಮಿಲೀಸ್ಗಳು ಒಂದು ಶೇರಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಲೋಕಲ್ ರೆಸಿಸ್ಟೆನ್ಸನ್ನು ಕಾಣ್ತಾ ಇದ್ದೇವೆ. ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಏರಿಯಾ ಹಿಲ್ ರೀಜನ್ ಇರೋದ್ರಿಂದ ಕನ್ಸ್ಟ್ರಕ್ಷನು ಸಹ ಡಿಫಿಕಲ್ಟಿ ಆಗ್ತಾ ಇದೆ. ಸೆಕ್ಯೂರಿಟಿ ಆ್ಯಂಡ್ ಲಾಜಿಸ್ಟಿಕಲ್ ಚಾಲೆಂಜ್ ಅಂತ ನಾವು ಹೋಲಿಸ್ಟಿಕ್ಕಾಗಿ ಹೇಳ್ಬೋದು. ಫ್ರೀ ಮೂವ್ಮೆಂಟ್ ರೆಜಿಮ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅವರು ಫ್ರೀಲಿ ಮೂವ್ ಮಾಡ್ತಿದ್ದಾರೆ ಅಂತಂದರೆ, ಫ್ರೀ ಮೂವ್ಮೆಂಟ್ ರೆಜಿಮ್ ಅಂತ ಭಾರತ ಹಾಗೂ ಮಯನ್ಮಾರದೊಂದಿಗೆ ಇರ್ತಕ್ಕಂಥ ಒಂದು ಯೂನಿಕ್ ಅರೇಂಜ್ಮೆಂಟ್ ಅಂತಲೇ ಹೇಳ್ಬೋದು. ಬಾರ್ಡರ್ ಏರಿಯಾದಲ್ಲಿರ್ತಕ್ಕಂಥ ಜನರು ಈಸಿಯಾಗಿ ಮೂವ್ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಲಿಯರ್ ರೂಲ್ ಯಾವ ರೀತಿಯಾಗಿತ್ತು ಅಂದರೆ, 16 ಕಿಲೋಮೀಟರ್ಸ್ ಅಷ್ಟು ಒಂದು ಲಿಮಿಟೇಷನ್ಸನ್ನು ಕೊಟ್ಟಿದ್ದರು. 16 ಕಿಲೋಮೀಟರ್ಸ್ ತನಕ ಇವಾಗ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ವ್ಯಕ್ತಿ ಈಸಿಯಾಗಿ ಮೂವನ್ನು ಮಾಡ್ಬೋದಿತ್ತು. ಯಾವುದೇ ರೀತಿಯಂಥ ವೀಸಾ ಅವಶ್ಯಕತೆ ಇರೋದಿಲ್ಲ, ಪಾಸ್ಪೋರ್ಟು ಸಹ ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಂಪಲ್, ಇವಾಗ ಇಂಡಿಯನ್ ಬಾರ್ಡರ್ ಇರ್ತಾರಲ್ಲ, ಇವರು ಏನಾದರೂ ಮಯನ್ಮಾರ್ ರೀಜನ್ಗೆ ಹೋಗ್ಬೇಕಂತಂದರೆ 16 ಕಿಲೋಮೀಟರ್ ತನಕ ಈಸಿಯಾಗಿ ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನ್ ಇಲ್ಲದೆ ಮೂವ್ಮೆಂಟನ್ನು ಮಾಡ್ಬೋದಿತ್ತು. 2024ರಲ್ಲಿ ಈ ಒಂದು ರೂಲಲ್ಲಿ ಬದಲಾವಣೆ ಮಾಡ್ತಾರೆ. 16 ಕಿಲೋಮೀಟರ್ ಇರುತ್ತಲ್ಲ, ಈ ಮೊದಲು ಇದನ್ನು 10 ಕಿಲೋಮೀಟರ್ಗೆ ರಿಡಕ್ಷನನ್ನು ಮಾಡ್ತಾರೆ. ಬಿಕಾಸ್ ಕೆಲವೊಂದಿಷ್ಟು ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ಗಳು ಆಗಿರ್ಬೋದು, ಇಲ್ಲಿಗಲ್ ಆಗಿರ್ತಕ್ಕಂಥ ಮೈಗ್ರೇಷನ್ ಆಗಿದ್ದಾವೆ ಅಂತ. ಸೊ ಒಂದು ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾರೆ. ಫುಲ್ಲಿ ಒಂದು ರೆಸ್ಟ್ರಿಕ್ಷನನ್ನು ಹಾಕಿಲ್ಲ, ಬಟ್ 10 ಕಿಲೋಮೀಟರ್ ಅಷ್ಟು ರಿಡಕ್ಷನ್ನ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಲ್ಲಿ ನೋಡಿ,
ಪ್ರಸ್ತುತವಾಗಿ ಒಂದು ಬಾರ್ಡರ್ ಏರಿಯಾ ಅಂತ ಬಂದಾಗ ಇಲ್ಲಿ ನಾವು 20 ಗೇಟ್ಸ್ಗಳು ಫಂಕ್ಷನಲ್ ಇರೋದನ್ನು ನೋಡ್ತಾ ಇದ್ದೀವಿ. ಭಾರತ ಮತ್ತು ಮಯನ್ಮಾರದ ಮಧ್ಯೆ ಕೇವಲ 20 ಫಂಕ್ಷನಲ್ ಗೇಟ್ಸ್ಗಳನ್ನು ನೋಡ್ತಾ ಇದ್ದೇವೆ. ಪ್ರಪೋಸ್ ಮಾಡಿರೋದು ಅಂತಂದರೆ 43 ಗೇಟ್ಸ್ಗಳನ್ನ ಪ್ರಪೋಸ್ ಮಾಡಿದ್ದಾರೆ. ಬಟ್ ಈ ಒಂದು ಪ್ರಪೋಸಲ್ನೂ ಸಹ ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಪ್ರಸ್ತುತವಾಗಿ ಇರತಕ್ಕಂಥದ್ದು 20 ಗೇಟ್ಸ್ಗಳು. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದು ಬಯೋಮೆಟ್ರಿಕ್ ರೆಕಾರ್ಡಿಂಗ್ ಆಗಿರ್ಬೋದು, ಫೋಟೋಗ್ರಾಫಿ ಇವೆಲ್ಲವನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಮೂಮೆಂಟ್ಸನ್ನು ಅಲೋ ಮಾಡುವಂಥದ್ದು, ಎಂಟ್ರಿ ಹಾಗೂ ಎಕ್ಸಿಟ್ನ ಸಂದರ್ಭದಲ್ಲಿ ಒಂದು ಪ್ಲಾನಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ಬಾರ್ಡರ್ ಏರಿಯಾ ನಡೆಯಲ್ಲಿ ಸಾಕಷ್ಟು ಇಲ್ಲೀಗಲ್ ಮೈಗ್ರೇಷನ್ಸ್ಗಳು ನಡೀತಾ ಇದ್ದಾವೆ. ಮಿಲಿಟೆಂಟ್ ಗ್ರೂಪ್ಗಳಿಗೆ ಇದೊಂದು ಸೇಫ್ ಹೆವನ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಫೆನ್ಸಿಂಗ್ ಮಾಡೋದು ತುಂಬ ಸೆನ್ಸಿಟಿವ್ ಇಶ್ಯೂನ ಕ್ರಿಯೇಟ್ ಮಾಡುತ್ತೆ. ಎಸ್ಪೆಷಲಿ ಇಲ್ಲಿರುವಂಥ ಟ್ರೈಬಲ್ ಗ್ರೂಪನ್ನು ನೋಡುವಂಥದ್ದಾದರೆ ನಾಗಾಸ್ಗಳ ಒಂದು ಪ್ರೆಸೆನ್ಸ್ ಆಗಿರ್ಬೋದು, ಮೀಸೋಸ್ಗಳಿದ್ದಾರೆ, ಕುಕೀಸ್ಗಳಿದ್ದಾರೆ, ಚಿನ್ಸ್ಗಳಿದ್ದಾರೆ. ಸೊ ಈ ಒಂದು ಟ್ರೈಬಲ್ ಗ್ರೂಪ್ ಅಂತ ನಾವು ನೋಡಿದಾಗ ಇವುಗಳ ಒಂದು ಎಥ್ನಿಸಿಟಿ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಕಲ್ಚರಲ್ ಆಸ್ಪೆಕ್ಟ್ ಆಗಿರ್ಬೋದು, ಫ್ಯಾಮಿಲಿ ಟೈಸ್ಗಳು ಈ ಒಂದು ಬಾರ್ಡರ್ ಏರಿಯಾದಲ್ಲಿದೆ. ಹಾಗಾಗಿ ಒಂದು ಫೆನ್ಸಿಂಗ್ ಅಂತ ಬಂದಾಗ ಸೆನ್ಸಿಟಿವಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪೋರಸ್ ಬಾರ್ಡರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಏನಿದೆ, GS ಪೇಪರ್ 3 ನಡೆಯಲ್ಲಿ ಪರ್ಟಿಕ್ಯುಲರ್ಲಿ ಸೆಕ್ಯೂರಿಟಿ ಕನ್ಸರ್ನ್ ಅಂತ ನಾವು ನೋಡಿದಾಗ ಈ ಒಂದು ಇಶ್ಯೂನ ನೋಡ್ಬೋದು. ಬಾರ್ಡರ್ ಮ್ಯಾನೇಜ್ಮೆಂಟು ಹಾಗೂ ಹ್ಯುಮನಿಟೇರಿಯನ್ ಕನ್ಸರ್ನ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ 24 ಸ್ಟೇಟ್ಸ್ ಯೂನಿಯನ್ ಟೆರಿಟರಿ ಸೆಟ್ ಅಸೈಡ್ ಫಂಡ್ಸ್ ಫಾರ್ ಅ ನ್ಯೂ ರೂರಲ್ ಜಾಬ್ಸ್ ಸ್ಕೀಮ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ಅಂತ ಬಂದಾಗ ರೂರಲ್ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಸರ್ಕಾರದ ಸ್ಕೀಮ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಕೋನದಿಂದ. ಅದರಲ್ಲೂ MG ನರೇಗಾ ಪ್ರೋಗ್ರಾಮನ್ನು ಚೇಂಜ್ ಮಾಡೋದ್ರ ಮುಖಾಂತರ ಪ್ರಸ್ತುತವಾಗಿ ಹೊಸದೊಂದು ಯೋಜನೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಅನ್ನುವಂಥದ್ದಾಗಿ ಕರೀತಾರೆ. 2025ರಲ್ಲಿ ಈ ಒಂದು ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಟೆಕ್ಸ್ಟ್ ಯಾವ ರೀತಿ ಆಗಿದೆ, ಸ್ಟೇಟ್ ಗೌರ್ಮೆಂಟ್ಗಳು ಯೂನಿಯನ್ ಟೆರಿಟರಿ ಇವಾಗ ನ್ಯೂ ರೂರಲ್ ಜಾಬ್ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫಂಡನ್ನು ಎತ್ತಿಡ್ತಾ ಇದ್ದಾರೆ ಅಂತ. ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ 2025ರ ಒಂದು ಆ್ಯಕ್ಟ್ ನಡಿನಲ್ಲಿ ಈ ಮೊದಲು ರೂರಲ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ MG ನರೇಗಾ ಪ್ರೋಗ್ರಾಮನ್ನು ರಿಪ್ಲೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಕೀ ಫೀಚರ್ಸ್ ಅಂತಂದರೆ 125 ದಿನಗಳ ಕಾಲ ರೂರಲ್ ಏರಿಯಾದಲ್ಲಿ ಒಂದು ಗ್ಯಾರಂಟೀಡ್ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ. ಮೊದಲು 100 ಡೇಸ್ ಇತ್ತು, ಇವಾಗ 125 ದಿನಗಳನ್ನು ನೋಡ್ತಾ ಇದ್ದೇವೆ. ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ ಒಂದು ಸಪೋರ್ಟ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ಗಳು ಸಹ ಡೆವಲಪ್ ಆಗುತ್ತೆ ಹಾಗೂ ರೂರಲ್ ಏರಿಯಾದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಫಂಡಿಂಗ್ ಪ್ಯಾಟರ್ನ್ ಅಂತ ಬಂದಾಗ ಸ್ಟೇಟ್ಸ್ಗಳು 40% ಒಂದು ಎಕ್ಸ್ಪೆಂಡಿಚರ್ನ ಭರಿಸಲೇಬೇಕಾಗುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ನೋಡ್ಬೋದು. ಹಿಲ್ಲಿ ಸ್ಟೇಟ್ಸ್ ಆಗಿರ್ಬೋದು, ಯೂನಿಯನ್ ಟೆರಿಟರೀಸ್ ಲೈಕ್ ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ವಲ್ಪ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೆಂಟರ್ ಒಂದು ಬಜೆಟನ್ನು ಆಲ್ರೆಡಿ ಈ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಅಲೋಕೇಶನ್ಸನ್ನು ಮಾಡಿದ್ದಾರೆ. ಸೊ ಇಲ್ಲಿ ಒಂದು ನಾರ್ಮೇಟಿವ್ ಅಲೋಕೇಶನ್ಸನ್ನು ಮಾಡಬೇಕಾಗಿದೆ. ಅಂದರೆ ಯಾವ ರೀತಿಯಾಗಿ ಒಂದು ಸ್ಟೇಟ್ಸ್ಗಳಿಗೆ ನಾವು ಅಲೋಕೇಶನ್ಸನ್ನು ಮಾಡಬೇಕು ಅಂತ ಸೆಂಟರ್ ಇನ್ನೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಬಿಕಾಸ್ ಇಲ್ಲಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಸಹ ಕನ್ಸಿಡರ್ ಮಾಡಬೇಕಲ್ವ. ಅಲೋಕೇಶನ್ನ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಆಬ್ಜೆಕ್ಟಿವ್ ಇರಬೇಕು. ಯಾವ ಸ್ಟೇಟ್ ನಡಿಯಲ್ಲಿ ಯಾವ ರೀತಿಯಂಥ ಸ್ಥಿತಿಗತಿಗಳಿದ್ದಾವೆ, ರೀಜನಲ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿಯಾಗಿದೆ ಅಂತ ನಾವು ನೋಡಬೇಕಾಗುತ್ತೆ. ಇದರ ಆಧಾರದ ಮೇಲೆ ಈ ಮೊದಲು MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದಾವಲ್ಲ ಅವನು ಸಹ ಇಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಬಿಕಾಸ್ MG ನರೇಗಾ ಪ್ರೋಗ್ರಾಮ್ ಅಂತ ಬಂದಾಗ ಫಂಡ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು, ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಾಲೆಂಜಸನ್ನು ನಾವು ಫೇಸ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಸ್ಟೇಟ್ಗಳು ಯಾವ ರೀತಿಯಾಗಿ ಮೊದಲಿರುವಂಥ ಪ್ರೋಗ್ರಾಮ್ಗೆ ಅಲೋಕೇಶನ್ಸನ್ನು ಮಾಡಿದ್ದಾರೆ, ಏನು ಒಂದು ಡೆಫಿಸಿಟ್ ಕಂಡೀಷನ್ ಇದೆ ಅವೆಲ್ಲವನ್ನ ನೋಡೋದ್ರ ಮುಖಾಂತರ ಸ್ಟೇಟ್ ಒಂದು ಪ್ಯಾರಾಮೀಟರ್ಸನ್ನು ತರಬೇಕು ಅನ್ನುವಂಥ ಕನ್ಸರ್ನನ್ನು ಸಹ ನಾವಿಲ್ಲಿ ನೋಡ್ಬೋದು. ಬೇಸಿಕಲಿ ಹೊಸ ಯೋಜನೆಯನ್ನು ತರಲಿಕ್ಕೆ ಕಾರಣ ಏನಂತಂದರೆ ಸ್ಟೇಟ್ಸ್ಗಳ ಮಧ್ಯೆ ಒಂದು ಇಕ್ವಿಟಬಲ್ ಆಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗಿದೆ. ಫಂಡ್ ಅಲೋಕೇಶನ್ಸ್ ಅಂತ ಬಂದಾಗ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಹಾಗೂ ಪುವರ್ ಸ್ಟೇಟ್ಸ್ಗಳು ಸಹ ಕೆಲವೊಂದಿಷ್ಟು ಕನ್ಸರ್ನನ್ನು ರೇಸ್ ಮಾಡಿದೆ ಲೋವರ್ ಫಂಡಿಂಗ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಎಲ್ಲ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಹೊಸ ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ರೂರಲ್ ಏರಿಯಾದಲ್ಲೂ ಸಹ ಗ್ಯಾರಂಟೀಡ್ ಆಗಿರ್ತಕ್ಕಂಥ ವರ್ಕ್ ಡೇಸನ್ನು ಎನ್ಹಾನ್ಸ್ ಮಾಡಿದಂಗೆ ಆಗುತ್ತೆ. ರೂರಲ್ ಡಿಸ್ಟ್ರೆಸ್ಸನ್ನು ಸಹ ಕಡಿಮೆ ಆಗುತ್ತೆ. ಮೈಗ್ರೇಷನನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ರೂರಲಲ್ಲಿ ಇವತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇಲ್ಲ ಅಂತಂದರೆ ಸಿಟೀಸ್ಗಳಿಗೆ ಮೈಗ್ರೇಟ್ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಹಾಗಾಗಿ ರೂರಲ್ ಏರಿಯಾದಲ್ಲಿ ಇವತ್ತು ಜಾಬ್ ಸಿಗ್ತಾ ಇದ್ದರೆ ಅರ್ಬನ್ ಮೈಗ್ರೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನಿಮಗೊಂದು ಡಿಫ್ರೆನ್ಸ್ಗಳು ಗೊತ್ತಿರಬೇಕಾಗುತ್ತೆ. ಈ ಮೊದಲು MG ನರೇಗಾ ಸ್ಕೀಮ್ನ ಮುಖಾಂತರ 100 ಡೇಸ್ ಅಲೋಕೇಶನ್ಸನ್ನು ಮಾಡ್ತಾ ಇದ್ರು, ಇವಾಗ 125 ಡೇಸ್ ಇದೆ. ಫಂಡ್ ಅಲೋಕೇಶನ್ ಅಂತ ಬಂದಾಗ ಸ್ಟೇಟ್ ಗೌರ್ಮೆಂಟ್ಸ್ಗಳ ಒಂದು ಕಾಂಟ್ರಿಬ್ಯೂಷನ್ 40% ಇದೆ ಹೊಸ ಸ್ಕೀಮಲ್ಲಿ. ಈ ಮೊದಲು ಸೆಂಟರೇ ಮೋಸ್ಟ್ ಫಂಡನ್ನು ಮಾಡ್ತಾ ಇರೋದಾಗಿ ನೋಡ್ತಾ ಇದ್ವಿ.
ಈ ಮೊದಲಿರ್ತಕ್ಕಂಥ ಸ್ಕೀಮು ವೇಜ್ ಎಂಪ್ಲಾಯ್ಮೆಂಟ್ಗೆ ಮಾತ್ರ ಫೋಕಸನ್ನು ಮಾಡ್ತಾ ಇತ್ತು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂತ. ಹೊಸ ಸ್ಕೀಮ್ ನಡಿನಲ್ಲಿ ಎಂಪ್ಲಾಯ್ಮೆಂಟನ್ನು ಹೊರತುಪಡಿಸಿ ಲೈವ್ಲಿಹುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ಸಹ ಕಾಣ್ತಾ ಇದ್ದೀವಿ, ಇಂಟೆನ್ಷನನ್ನು ಸಹ ಕಾಣ್ತಾ ಇದ್ದೇವೆ. ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅನ್ನುವಂಥದ್ದು ಒಂದು ಲೀಗಲ್ ರೈಟನ್ನು ಇಲ್ಲಿ ಒದಗಿಸುತ್ತೆ. DPSPಯಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ಸ್ಗಳನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ರೂರಲ್ ಹೌಸ್ ಹೋಲ್ಡ್ಗೆ ಬೇಕಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿಯನ್ನು ಫೋಕಸ್ ಮಾಡೋದ್ರ ಮುಖಾಂತರ ಡಿಮ್ಯಾಂಡ್ ಡ್ರಿವನ್ ಸ್ಕೀಮ್ ಅಂತಲೇ ಇದು ಅನಿಸ್ಕೊಳ್ಳುತ್ತೆ. ಸೊ ಡಿಮ್ಯಾಂಡ್ ಆಧಾರದ ಮೇಲೆ ನಾವು ವರ್ಕ್ ಅಲೋಕೇಶನ್ಸನ್ನು ಮಾಡ್ತಾ ಇದ್ದೇವೆ. ಇದರ ಒಂದು ಪಾಸಿಟಿವಿಟಿ ಅಂತ ಬಂದಾಗ ರೂರಲ್ ಏರಿಯಾದಲ್ಲಿರುವಂಥ ಒಂದು ಇನ್ಕಮನ್ನು ಡೆಫಿನೆಟ್ಲಿ ಇನ್ಕ್ರೀಸ್ ಮಾಡುತ್ತೆ, ಮೈಗ್ರೇಷನನ್ನು ತಡೆಗಟ್ಟುತ್ತೆ, ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ನು ಸಹ ಡೆವಲಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೋಷಿಯಲ್ ಸೇಫ್ಟಿಯನ್ನು ಇದು ಒದಗಿಸುತ್ತೆ ಅಂತ ಹೇಳ್ಬೋದು. ದೇರ್ ಆರ್ ಸಮ್ ಕನ್ಸರ್ನ್ ಬಿಕಾಸ್ ಸ್ಟೇಟ್ಗಳ ಮೇಲೆ ಒಂದು ಫಿಸ್ಕಲ್ ಬರ್ಡನ್ ಇವಾಗ ಕ್ರಿಯೇಟ್ ಆಗುತ್ತೆ. ಡಿಲೇ ಆಗಿರ್ತಕ್ಕಂಥ ಪೇಮೆಂಟು ಸಹ ಅನದರ್ ಕನ್ಸರ್ನ್. ಸಮ್ಟೈಮ್ಸ್ ಬೆನಿಫಿಷರೀಸ್ಗೆ ಬೇಕಾಗಿರ್ತಕ್ಕಂಥ ಬೆನಿಫಿಟ್ ಇಲ್ಲಿ ಸಿಗ್ತಾ ಇಲ್ಲ, ಲೀಕೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ನಾವು ನಿಜವಾಗ್ಲೂ ಡ್ಯೂರೇಬಲ್ ಅಸೆಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವ ಅನ್ನುವಂಥ ಒಂದು ಕನ್ಸರ್ನನ್ನು ನಾವು ಕಾಣ್ಬೋದು. ಜನರಲಿ ಪ್ರೋಸ್ ಆಗಿರ್ಬೋದು ಅಥವಾ ಚಾಲೆಂಜಸ್ಗಳಾಗಿರ್ಬೋದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಯೋಜನೆ ಒಂದು ಆಬ್ಜೆಕ್ಟಿವ್ ಆಗಿರ್ಬೋದು ಅಥವಾ ಯಾವ ಮಿನಿಸ್ಟ್ರಿ ನಡಿನಲ್ಲಿ ಕಂಡು ಬರುತ್ತೆ ಹಾಗೂ ಯಾವ ರೀತಿ ಅಂತ ಯೂನಿಕ್ ಫೀಚರ್ಸ್ಗಳನ್ನು ನೋಡ್ತೇವೆ. ಎಕ್ಸೆಪ್ಷನಲ್ ಪಾಯಿಂಟ್ಸ್ಗಳಿರುತ್ತಲ್ಲ ಯಾವುದೇ ಯೋಜನೆ ಅಂತ ಬಂದಾಗ ಅವುಗಳನ್ನು ಮಾತ್ರ ನೀವು ಪಿಕಪ್ ಮಾಡಬೇಕು. ಕಂಪ್ಲೀಟಾಗಿ ನೀವೆಲ್ಲ ಓದ್ಕೊಂಡು ಕೊಡುವಂತಿಲ್ಲ, ಸಾಕಷ್ಟು ಯೋಜನೆಗಳನ್ನು ನೋಡ್ತೇವೆ. ಎಕ್ಸಾಮಲ್ಲಿ 2 ರಿಂದ 3 ಕ್ವಶನ್ಸ್ಗಳನ್ನು ಯೋಜನೆಗೆ ಲಿಂಕ್ ಮಾಡುವಂತೆಯೇ ನಾವು ಆನ್ಸರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲಲ್ಲೂ ಸಹ ಸರ್ಕಾರದ ಇನ್ನೊಂದು ಯೋಜನೆಯನ್ನು ಕನೆಕ್ಟ್ ಮಾಡಬೇಕಾಗಿದೆ. ಲ್ಯಾಕ್ ಆಫ್ ಸಸ್ಟೈನಬಲ್ ವಾಟರ್ ಸೋರ್ಸಸ್ ವಿಲ್ ಥಾವರ್ಟ್ ಜಲ್ ಜೀವನ್ ಮಿಷನ್ ಪ್ಯಾನಲ್. ಈ ಒಂದು ಇಶ್ಯೂ ಕೂಡ GS ಪೇಪರ್ 2 ನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಆಧಾರದ ಮೇಲೆ ಇಂಪಾರ್ಟೆಂಟ್ ಸ್ಕೀಮಲ್ಲಿ ಕನೆಕ್ಟ್ ಮಾಡುವಂಥದ್ದು. ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟರಿ ಕಮಿಟಿ ಒಂದು ರಿಪೋರ್ಟನ್ನು ಇಲ್ಲಿ ಕೊಡ್ತಾ ಇದೆ, ವಾರ್ನಿಂಗನ್ನು ಮಾಡ್ತಾ ಇದೆ. ಆ್ಯಕ್ಚುಲಿ ಲ್ಯಾಕ್ ಆಫ್ ಸಸ್ಟೈನಬಲ್ ರಿಸೋರ್ಸಸ್ ಇದ್ದರೆ ನಾವು ಸರಿಯಾಗಿ ಜಲ್ ಜೀವನ್ ಮಿಷನ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ, ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂಥ ಸಕ್ಸಸ್ಸನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ 2019ರಲ್ಲಿ ಜಲ್ ಜೀವನ್ ಮಿಷನನ್ನು ಲಾಂಚ್ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ನಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ರೂರಲ್ ಏರಿಯಾದಲ್ಲಿ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನನ್ನು ಮಾಡಬೇಕು ಅಂತ ಯೋಜನೆಯನ್ನು ಸ್ಟಾರ್ಟ್ ಮಾಡಿರೋದಾಗಿ ಎಲ್ಲ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಮನೆಗಳಿಗೆ ಟ್ಯಾಪ್ ವಾಟರ್ ಕನೆಕ್ಷನನ್ನು ಮಾಡುವಂಥದ್ದು, ಅಶೂರ್ಡ್ ಆಗಿರ್ತಕ್ಕಂಥ ಒಂದು ಡ್ರಿಂಕಿಂಗ್ ವಾಟರ್ ಸಪ್ಲೈನ ನಾವಿಲ್ಲಿ ಎನ್ಶೋರ್ ಮಾಡ್ತಾ ಇರೋದಾಗಿ ಗಮನ ಹರಿಸು. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದರೆ ಪ್ರೋಗ್ರಾಮ್ನ ಒಂದು ಟಾರ್ಗೆಟನ್ನು ಸಹ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಮೊದಲು 2024 ಒಳಗಾಗಿ ನಾವು ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡಿದ್ವಿ, 2019ರಿಂದ 2024. ಬಟ್ ನಾವು ಕಂಪ್ಲೀಟಾಗಿ ರೂರಲ್ ಕವರೇಜನ್ನು ಮಾಡಲಿಕ್ಕೆ ಆಗಿಲ್ಲ. 100% ಅಷ್ಟು ರೂರಲ್ ಕವರೇಜನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತುತವಾಗಿ ಕೇವಲ 81% ಕವರೇಜನ್ನು ಮಾಡಿದ್ದೇವೆ. ಹಾಗಾಗಿ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ, 2028 ಎಕ್ಸ್ಟೆಂಡೆಡ್ ಟಾರ್ಗೆಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಕಮಿಟಿ ಒಂದು ಅಬ್ಸರ್ವೇಷನ್ ಅಂತ ಬಂದಾಗ ಕೆಲವೊಂದಿಷ್ಟು ಏರಿಯಾವನ್ನು ನೋಡಿದಾಗ ಸಫಿಷಿಯೆಂಟ್ ಆಗಿರತಕ್ಕಂಥ ವಾಟರ್ ಅವೈಲಬಿಲಿಟಿ ಇಲ್ಲ, ಮೆನಿ ಏರಿಯಾದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ರಿಸೋರ್ಸಸ್ಗಳು 1 ರಿಂದ 2 ವರ್ಷದಲ್ಲಿ ಕಂಪ್ಲೀಟಾಗಿ ಎಕ್ಸಾಸ್ಟ್ ಆಗ್ತಾ ಇದೆ. ಸೊ ಇದರಿಂದ ಸಸ್ಟೈನಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ವಾಟರ್ ರಿಸೋರ್ಸಸ್ ಅಂತ ಬಂದಾಗ ಅದರಲ್ಲೂ ಸಸ್ಟೈನೇಬಲ್ ಆಗಿರ್ತಕ್ಕಂಥ ವಾಟರ್ ರಿಸೋರ್ಸಸ್ ಅಂತ ಬಂದಾಗ ನಾವು ಡಿಪೆಂಡ್ ಆಗ್ತಾ ಇರುವಂಥದ್ದಂದರೆ ರಿವರ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ರಿಸರ್ವಾಯರ್ ಮೇಲೆ ಡಿಪೆಂಡ್ ಆಗ್ತೇವೆ. ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಆ ಏರಿಯಾದಲ್ಲಿ ಗ್ರೌಂಡ್ ವಾಟರ್ ಸರಿಯಾಗಿ ರಿಚಾರ್ಜ್ ಆಗ್ತಾ ಇದ್ದರೆ ಈ ಒಂದು ಗ್ರೌಂಡ್ ವಾಟರನ್ನು ನಾವು ರಿಸೋರ್ಸಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈವನ್ ಹಿಲ್ ಏರಿಯಾದಲ್ಲೂ ಸಹ ಸ್ಪ್ರಿಂಗ್ಗಳ ಮುಖಾಂತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಮುಖಾಂತರನೂ ಸಹ ನಾವು ರಿಸೋರ್ಸಸನ್ನು ಕಾಣ್ತಾ ಇದ್ದೇವೆ. ಕಮಿಟಿ ಒಂದು ರೆಕಮೆಂಡೇಶನ್ ಯಾವ ರೀತಿಯಾಗಿದೆ ಅಂತಂದರೆ, ನಾವು ಸೋರ್ಸ್ ಟು ಟ್ಯಾಪ್ ಅಪ್ರೋಚನ್ನು ಹೊಂದಿದ್ದೇವಲ್ವಾ, ಈ ಒಂದು ಅಪ್ರೋಚ್ ನಡೆಯಲ್ಲಿ ವಾಟರ್ ರಿಸೋರ್ಸಸ್ ಎಲ್ಲಿರುತ್ತೆ ಅಲ್ಲಿಂದ ಮುಖಾಂತರ ನಾವೇನು ಮಾಡ್ತೇವೆ, ಸ್ಟೋರೇಜನ್ನು ಮಾಡ್ತೇವೆ, ಅವುಗಳನ್ನು ಸರಿಯಾಗಿ ಟ್ರೀಟ್ ಮಾಡ್ತೇವೆ, ಕಲುಷಿತವನ್ನು ತೆಗೆದು ಹಾಕ್ತೇವೆ, ನಂತರ ಡಿಸ್ಟ್ರಿಬ್ಯೂಷನ್ನ ಮಾಡ್ತೇವೆ. ಫೈನಲ್ ಆಗಿ ಒಂದು ಹೌಸ್ ಹೋಲ್ಡ್ ಟ್ಯಾಪ್ನ ಮುಖಾಂತರ ಹೌಸ್ ಹೋಲ್ಡ್ಗೆ ಬೇಕಾಗಿರ್ತಕ್ಕಂಥ ಒಂದು ವಾಟರ್ ಫೆಸಿಲಿಟಿಯನ್ನು ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೋರ್ಸ್ ಟು ಟ್ಯಾಪ್ ಅಪ್ರೋಚನ್ನು ಹೊಂದಿದ್ದೇವೆ. ಇಲ್ಲಿ ಸೋರ್ಸು ಸಸ್ಟೈನಬಲ್ ಆಗೋದು ತುಂಬ ಇಂಪಾರ್ಟೆಂಟು. ಲಾಂಗ್ ಟರ್ಮಲ್ಲಿ ಒಂದು ಅವೈಲಬಿಲಿಟಿನ ನಾವು ಫೋಕಸ್ ಮಾಡಬೇಕಾಗುತ್ತೆ. ಕೇವಲ ಒಂದು ನಾವು ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡುವಂಥದ್ದು ಅಷ್ಟೇ ಅಲ್ವಾ, ವಾಟರ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಬೇಕು ಅಂತ. ಗ್ರೌಂಡ್ ವಾಟರ್ ರಿಚಾರ್ಜ್ ರಿಲೇಟೆಡ್ ಇರುವಂತೆ ಫೋಕಸ್, ವಾಟರ್ ಶೆಡ್ ಡೆವಲಪ್ಮೆಂಟ್ಗೆ ಆಸ್ಪೆಕ್ಟ್ನ ಆಧಾರದ ಮೇಲೆ, ರೈನ್ ವಾಟರ್ ಹಾರ್ವೆಸ್ಟ್ ಸೋರ್ಸ್ ಅಂತ ಹೇಳಿದ್ವಲ್ವಾ, ಇದರ ಆಧಾರದ ಮೇಲೆ ನಾವು ಹೆಚ್ಚು ನಿಗಾ ವಹಿಸಬೇಕು. ಲೋಕಲ್ ವಾಟರ್ ಬಾಡೀಸನ್ನು ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ. ಸೊ ಇವೆಲ್ಲವನ್ನು ನಾವು ನೋಡೋದ್ರ ಮುಖಾಂತರ ರಿಸೋರ್ಸಸ್ ಮೇಲೆ ಫೋಕಸ್ ಮಾಡ್ದಂಗೆ ಆಗುತ್ತೆ. ರಿಸೋರ್ಸಸ್ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ಒಂದು ಡಿಜಿಟಲ್ ಮಾನಿಟರಿಂಗ್ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ನ್ಯಾಷನಲ್ ಡಿಜಿಟಲ್ ಫ್ರೇಮ್ವರ್ಕನ್ನು ಪ್ರಪೋಸ್ ಮಾಡೋದ್ರ ಮುಖಾಂತರ
ಎಂಟೈರ್ ಆಗಿರ್ತಕ್ಕಂಥ ಡ್ರಿಂಕಿಂಗ್ ವಾಟರ್ ಸಿಸ್ಟಮನ್ನು ಇಲ್ಲಿ ಮ್ಯಾಪ್ ಮಾಡಬೇಕಾಗುತ್ತೆ. ನಮ್ಗೆ ಗೊತ್ತಾಗುತ್ತಲ್ಲ ಯಾವ ಏರಿಯಾದಲ್ಲಿ ವಾಟರ್ ರಿಸೋರ್ಸಸ್ಗಳು ಸ್ಕೇರ್ಸ್ ಆಗಿದ್ದಾವೆ, ಡೆಫಿಸಿಟ್ ಇದೆ, ಅಥವಾ ಹೆಚ್ಚು ವಾಟರ್ ಅವೈಲೇಬಲ್ ಇರ್ತಕ್ಕಂಥ ಏರಿಯಾಗಳು ಏನಿದ್ದಾವೆ, ಯಾವ ರೀತಿಯಾಗಿ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಸೊ ಇಲ್ಲಿ ನ್ಯಾಚುರಲ್ ಫ್ಯಾಕ್ಟರ್ಸ್ಗಳಾಗಿರ್ಬೋದು ಅಥವಾ ಹ್ಯೂಮನ್ ಫ್ಯಾಕ್ಟರ್ಸ್ಗಳನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ರಿಸೋರ್ಸಸ್ಗಳು ಸಸ್ಟೈನಬಲ್ ಆಗಿರುವಂತೆ ಮಾಡಲು, ಅದರಲ್ಲೂ ನ್ಯಾಚುರಲ್ ಫ್ಯಾಕ್ಟರ್ ಅಂತ ಬಂದಾಗ ಇವಾಗ ಕ್ಲೈಮೇಟ್ ಚೇಂಜ್ನಿಂದಾಗಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಮಾನ್ಸೂನು ಸಹ ತುಂಬ ಎರಾಟಿಕ್ ಆಗಿರೋದನ್ನು ನೋಡ್ತಾ ಇದ್ವಿ, ಡ್ರಾಟ್ ಏರಿಯಾ ಇರೋದಂತ ನೋಡ್ಬೋದು. ಗ್ರೌಂಡ್ ವಾಟರ್ನ ಓವರ್ ಎಕ್ಸ್ಪ್ಲಾಟೇಷನ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ ಅಲ್ವಾ. ಆ್ಯಂಡ್ ಹ್ಯೂಮನ್ ಫ್ಯಾಕ್ಟರ್ ಅಂತ ಬಂದಾಗ ಪ್ಲಾನಿಂಗನ್ನು ಸರಿಯಾಗಿ ಮಾಡಬೇಕು. ಕೆಲವೊಂದಿಷ್ಟು ಲೋಕಲ್ ಹೈಡ್ರಾಲಜಿಗೆ ಸಂಬಂಧಿಸಿದಂತೆಯೂ ಸಹ ಇಗ್ನೋರ್ ಮಾಡ್ತೇವೆ. ಮೇಂಟೆನೆನ್ಸನ್ನು ಸರಿಯಾಗಿ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳಿರುತ್ತವೆ. ಪೊಲ್ಯೂಷನನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಈ ಆಲ್ರೆಡಿ ವಾಟರ್ ಅವೈಲೇಬಲ್ ಇರುತ್ತೆ, ಪೊಲ್ಯೂಟೆಡ್ ಆಗಿರ್ತಕ್ಕಂಥ ವಾಟರ್ನ ಎಷ್ಟು ಮಟ್ಟಿಗೆ ನಾವು ಟ್ರೀಟ್ ಮಾಡಬಹುದು, ಇವೆಲ್ಲವನ್ನು ಸಹ ನಿಗಾ ವಹಿಸೋದ್ರ ಮುಖಾಂತರ ನಾವು ಇಲ್ಲಿ ರಿಸೋರ್ಸ್ ಮೇಲೆ ಫೋಕಸನ್ನು ಮಾಡಬೇಕು. ಅಂದಾಗ ಮಾತ್ರ ಜಲ್ ಜೀವನ್ ಮಿಷನ್ನಿಂದ ಇರುವಂಥ ಒಂದು ಇಂಟೆನ್ಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಕಮಿಟಿ ಒಂದು ರೆಕಮೆಂಡೇಷನನ್ನು ಮಾಡ್ತಾ ಇದೆ, ಹೈಲೈಟನ್ನು ಮಾಡ್ತಾ ಇದೆ. ಇನ್ನು ಮುಂದಿನದಾಗಿ ನ್ಯೂ GDP ಸೀರೀಸ್ ಚಾರ್ಟಿಂಗ್ ದ ಪಾತ್ ಅಹೆಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ಅಂತ ಬಂದಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಇಲ್ಲಿ GDP ಸೀರೀಸ್ ಅಂತ ಬಂದಾಗ ನಾವು ಬೇಸ್ ಇಯರಲ್ಲಿ ರಿವೈಸ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ನ್ಯೂ GDP ಸೀರೀಸನ್ನು ನೋಡ್ತಾ ಇದ್ದೇವೆ. ಬೇಸ್ ಇಯರ್ ಯಾವುದಿದೆ 2022 ಹಾಗೂ 23 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಸೊ ಪ್ರಸ್ತುತವಾಗಿರುವಂಥ ಒಂದು ಎಕನಾಮಿಕ್ ಕಂಡೀಷನ್ ಏನಿದೆ, ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅಂತ ರಿಫ್ಲೆಕ್ಟ್ ಮಾಡಲಿಕ್ಕೆ ನಾವು ಒಂದು ಬೇಸ್ ಇಯರನ್ನು ನೋಡಬೇಕಲ್ವಾ. ಬೇಸ್ ಇಯರನ್ನು ನೋಡುವಂಥ ಹಂತದಲ್ಲಿ ಈ ಮೊದಲು 2011 ಹಾಗೂ 12 ಇರುತ್ತೆ. ಪ್ರಸ್ತುತವಾಗಿ 2022, 23 ಕಾಣ್ತಾ ಇದ್ದೀವಿ ಅಂತ. ಇವಾಗ ಆಥರ್ ಅವರು ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಕೆಲವೊಂದಿಷ್ಟು ಪಾಸಿಟಿವಿಟಿ ಇದೆ ಹಾಗೂ ಕೆಲವೊಂದಿಷ್ಟು ನೆಗೆಟಿವ್ ಕನ್ಸರ್ನನ್ನು ಕಾಣ್ಬೋದು, ಅಂದರೆ ಚಾಲೆಂಜಸನ್ನು ನೋಡ್ತಾ ಇದ್ದೇವೆ ಅಂತ. 2011ರಿಂದ ನಾವು ಬೇಸ್ ಇಯರನ್ನು ಯಾಕೆ ಶಿಫ್ಟ್ ಮಾಡಬೇಕಾಗಿದೆ, ಇದರ ಒಂದು ಅವಶ್ಯಕತೆ ಏನಿದೆ ಅನ್ನೋದಾದರೆ, ಪ್ರಸ್ತುತವಾಗಿ ಒಂದು ಸರ್ವಿಸ್ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಲಾರ್ಜರ್ ಸರ್ವೀಸಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಡಿಜಿಟಲ್ ಎಕಾನಮಿ ಇವಾಗ ಕನ್ಸಿಡರ್ ಮಾಡ್ತಾ ಇದ್ದೇವೆ. GSTಯ ಒಂದು ಎರಾ ಅಂತಲೇ ಹೇಳ್ಬೋದಲ್ವಾ. GST ಎರಾ ಫಾರ್ಮಲೈಸೇಷನ್ ಆಗ್ತಾ ಇದೆ. ಇವಾಗ ಕನ್ಸಂಪ್ಷನ್ ಪ್ಯಾಟರ್ನ್ ಅಡಿಯಲ್ಲೂ ಸಹ ಬದಲಾವಣೆ ಆಗಿದೆ. ಓಕೆ, ಹಾಗಾಗಿ ನಾವು ಹೊಸದಾಗಿರುವಂಥ ಒಂದು ಬೇಸ್ ಇಯರನ್ನು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು. ಮೋಸ್ಟ್ ರಿಲಯಬಲ್ ಡೇಟಾವನ್ನು ನಾವು ನೋಡಬೇಕು ಅಂತಂದರೆ ಬೇಸ್ ಇಯರನ್ನು ಕಾಲಕ್ಕೆ ಚೇಂಜ್ ಮಾಡ್ತಾ ಇರುವಂಥದ್ದು. ಬೇಸ್ ಇಯರ್ ಜನರಲಿ ಒಂದು ಬೆಂಚ್ ಮಾರ್ಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇಯರ್ ಟು ಇಯರ್ ಯಾವ ರೀತಿಯಾದಂಥ ಒಂದು ಪ್ರೈಸಸ್ಗಳಿದ್ದಾವೆ, ಯಾವ ರೀತಿಯಾದಂಥ ಒಂದು ಪ್ರೊಡಕ್ಷನ್ ಆಗ್ತಾ ಇದೆ, ಸ್ಟ್ರಕ್ಚರಲ್ ಲೆವೆಲಲ್ಲಿ ಏನು ಚೇಂಜ್ ಆಗಿದೆ ಅಂತ ಕಂಪ್ಯಾರಿಸನ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತಲೇ ಗಮನಿಸುವಂಥದ್ದು. ಎಕ್ಸಾಕ್ಟ್ ಆಗಿ ಒಂದು ಪ್ರೋಗ್ರೆಸ್ಸನ್ನು ಐಡೆಂಟಿಫೈ ಮಾಡುವಂಥ ಹಂತದಲ್ಲಿ ಬೇಸ್ ಇಯರ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಭಾರತದ ಒಂದು ಆರ್ಥಿಕತೆಯ ಗಾತ್ರ ಎಷ್ಟು ಮಟ್ಟಿಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಇದು ಸಹಕಾರಿ ಆಗ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್ ಅಂತ ನೋಡ್ತೀವಲ್ವಾ. ಸ್ಟ್ರಕ್ಚರಲ್ ಲೆವೆಲಲ್ಲಿ ಏನು ಚೇಂಜಸ್ ಆಗಿದೆ. ಪ್ರೈಮರಿ ಸೆಕ್ಟರ್ ಅಂತ ಬಂದಾಗ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ನಲ್ಲಿ ಬದಲಾವಣೆ ಆಗಿದೆ. ಎಷ್ಟು ಮಟ್ಟಿಗೆ ಒಂದು ಶೇರನ್ನು ಮಾಡ್ತಾ ಇದೆ, ಪ್ರಸ್ತುತವಾಗಿ ನಿಯರ್ಲಿ 21% ಅಷ್ಟು ಶೇರನ್ನು ಮಾಡ್ತಾ ಇದೆ. ಸೆಕೆಂಡರಿ ಸೆಕ್ಟರ್ ಅಂತ ಬಂದಾಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ ನಿಯರ್ಲಿ 26% ಅಷ್ಟು ಇಲ್ಲಿ ಇಂಡಸ್ಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗನ್ನು ನೋಡ್ತೇವೆ. ಸರ್ವಿಸ್ ಅಂತ ಬಂದಾಗ ನಿಯರ್ಲಿ 53% ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇದು ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸರ್ವಿಸ್ ಸೆಕ್ಟರ್ನ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ. ಸರ್ವಿಸ್ ಲೆಡ್ ಎಕಾನಮಿ ಅಂತ ನಾವು ಕರಿಬಹುದು. ಸರ್ವಿಸ್ನ ಒಂದು ಡಾಮಿನೇಷನ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಸಹ ಗ್ರೋತನ್ನು ಕಾಣ್ತಾ ಇದೆ. ಪ್ರೈವೇಟ್ ಕನ್ಸಂಪ್ಷನ್ ಅಂತ ಬಂದಾಗ ನಿಯರ್ಲಿ 56% ಆಫ್ GDP ಕಾಣಬಹುದು. ಸೊ ಇಲ್ಲಿ ಒಂದು ಹೌಸ್ ಹೋಲ್ಡ್ ಸ್ಪೆಂಡಿಂಗು ಸಹ ಹೆಚ್ಚಾಗ್ತಾ ಇದೆ. ಕನ್ಸಂಪ್ಷನ್ ಪ್ಯಾಟರ್ನ್ ಅಡಿನಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ವಿ. ಇದರಿಂದಾಗಿ ನಾವು ಮಾಡ್ತಾ ಇರುವಂಥ ಹೊಸ ಕ್ಯಾಲ್ಕುಲೇಷನ್ ಅಂದರೆ ಹೊಸ ಸೀರೀಸನ್ನು ಯೂಸ್ ಮಾಡೋದ್ರ ಮುಖಾಂತರ ಬೆಟರ್ ವೇ ನಡೆಯಲ್ಲಿ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಸೊ ಕಂಪನೀಸ್ಗೆ ಇದು ತುಂಬ ಬೆನಿಫಿಟನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಲಾರ್ಜ್ ಕಂಪನೀಸ್ಗಳಿಗೆ ಸಾಕಷ್ಟು ಬೆನಿಫಿಟನ್ನು ಇದು ತಂದು ಕೊಡುತ್ತೆ. ಕಾರ್ಪೊರೇಟ್ ಡೇಟಾವನ್ನು ಸರಿಯಾಗಿ ಡೀಟೇಲ್ಡ್ ವೇ ನಡೆಯಲ್ಲಿ ಪ್ರಸ್ತುತವಾಗಿ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ, ಯಾವ ಸೆಕ್ಟರ್ನ ಒಂದು ಡಾಮಿನೆನ್ಸ್ ನೋಡ್ತೀವಿ, ಎಲ್ಲವನ್ನು ನೋಡೋದ್ರ ಮುಖಾಂತರ ರಿಯಲಿಸ್ಟಿಕ್ ಆಗಿರತಕ್ಕಂಥ ಒಂದು ಡೇಟಾವನ್ನು ಅವರು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಒಂದು ಇಂಡಸ್ಟ್ರಿಯ ಔಟ್ಪುಟ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಹೊಸ ಒಂದು ಕ್ಯಾಲ್ಕುಲೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಇನ್ಫಾರ್ಮಲ್ ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಅಲ್ವಾ, ಇನ್ಫಾರ್ಮಲ್ ಸೆಕ್ಟರ್ನ ಮುಖಾಂತರ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ನಾವು ನೋಡ್ತಾ ಇದ್ದೇವೆ. ಹಾಗೂ ಲೇಬರ್ ಫೋರ್ಸ್ ಡೇಟಾಗೆ ಸಂಬಂಧಪಟ್ಟಂತೆ ಅನಲೈಸ್ ಮಾಡಲಿಕ್ಕೂ ಸಹ ಅಕ್ಯುರಸಿಯನ್ನು ತರಲಿಕ್ಕೂ ಸಹ ಸ್ಮಾಲ್ ಬಿಸ್ನೆಸ್ಗೂ ಸಹ ಬೇಕಾಗಿರುವಂಥ ಒಂದು ಪ್ರಾಪರ್ ಡೇಟಾವನ್ನು ಇದು ಒದಗಿಸುತ್ತೆ ಅಂತ ಹೇಳ್ಬೋದು. ಕನ್ಸಂಪ್ಷನ್ ಡೇಟಾಗೆ ಸಂಬಂಧಪಟ್ಟಂತೆಯೂ ಸಹ ಹೊಸ ಸೀರೀಸ್ ನಡಿನಲ್ಲಿ ನಾವು ನೋಡೋದಾದರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆನ ಆಧಾರದ ಮೇಲೆ ನಾವು ಒಂದು ಸರಿಯಾದಂಥ ಕ್ಯಾಲ್ಕುಲೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಯಾವ ರೀತಿಯಾಗಿ ಒಂದು ಹೌಸ್ ಹೋಲ್ಡ್ ಇವತ್ತು ಸ್ಪೆಂಡಿಂಗನ್ನು ಮಾಡ್ತಾ ಇದೆ, ಇದು ಇಂಪಾರ್ಟೆಂಟ್ ಅಲ್ವಾ. ಒಂದು ಸರಿಯಾದ ಡೇಟಾವನ್ನು ಇಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ನಡಿಯಲ್ಲಿ ಬದಲಾವಣೆ ಆಗಿರೋದನ್ನು ಗಮನಿಸ್ಬೋದು. ಇವಾಗ
ನೋಡಿ, ಡಬಲ್ ಡಿಫ್ಲೇಷನ್ ಅಂತ ಟರ್ಮ್ ಕೇಳಿರ್ತೀರಲ್ವಾ. ಡಬಲ್ ಡಿಫ್ಲೇಷನ್ ಅಂದರೆ ಏನು? ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದರೆ ಡಬಲ್ ಡಿಫ್ಲೇಷನ್ ಅಂತಂದರೆ, ಇವಾಗ ಇನ್ಪುಟ್ ಅಂತ ನೋಡ್ತೇವೆ ಯಾವುದೇ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ, ಹಾಗೂ ತಯಾರಾದ ಮೇಲೆ ಔಟ್ಪುಟ್ ಅಂತ ಬರುತ್ತೆ, ಪ್ರಾಡಕ್ಟ್ ಅಂತ ಬರುತ್ತಲ್ವ. ಇವಾಗ ರಿಸೋರ್ಸಸ್ಗಳು ಅಥವಾ ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡುವಂಥ ಹಂತದಲ್ಲಿ ಇನ್ಪುಟ್ಗಳನ್ನು ನೋಡ್ತೇವೆ. ಔಟ್ಪುಟ್ ಅಂತ ಬಂದಾಗ ಫೈನಲ್ ಪ್ರಾಡಕ್ಟ್ ಅಂತ ನಾವು ನೋಡ್ಬೋದು, ಫೈನಲ್ ಗೂಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಡಬಲ್ ಡಿಫ್ಲೇಷನ್ ಅಂತಂದರೆ ಇನ್ಪುಟ್ ನಡಿನಲ್ಲೂ ಸಹ ಬೆಲೆಗಳು ಕಡಿಮೆ ಇರೋದನ್ನು ನೋಡ್ತಾ ಇರುವಂಥದ್ದು, ಪ್ರೈಸ್ ಫಾಲ್ ಡೌನ್ ಆಗಿರುವಂಥದ್ದು. ಫೈನಲ್ ಪ್ರಾಡಕ್ಟ್ನಲ್ಲಿಯೂ ಸಹ ಪ್ರೈಸ್ ಫಾಲ್ ಡೌನ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಹೊಸದಾಗಿ ಮಾಡುವಂಥ ಕ್ಯಾಲ್ಕುಲೇಷನ್ ನಡಿನಲ್ಲಿ ಪ್ರಿಸೈಸ್ ಆಗಿ ಇನ್ಪುಟ್ಟನ್ನು ಔಟ್ಪುಟ್ಟನ್ನು ಕನ್ಸಿಡರ್ ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ನಾವು ಒಂದು ಅಕ್ಯುರಸಿಯನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ. ರಿಯಲ್ ಪ್ರೊಡಕ್ಷನ್ ಚೇಂಜಸ್ ಯಾವ ರೀತಿ ಆಗ್ತಾ ಇದೆ ಅಂತ ಮಾಡಲಿಕ್ಕೆ ಇದೊಂದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಇದು ಮೀಟ್ ಮಾಡ್ತಾ ಇದೆ, ಅಲೈನ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬೆಟರ್ ವೇನಲ್ಲಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದೇವೆ. ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ಡೇಟಾವನ್ನು ಸಹ ಕಂಬೈನ್ ಮಾಡ್ಬೋದು. ಮಲ್ಟಿಪಲ್ ಸೋರ್ಸಸ್ಗಳನ್ನು ಇಲ್ಲಿ ಕಂಬೈನ್ ಮಾಡಲಾಗುತ್ತೆ. ಆ್ಯನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, GSTಯ ಒಂದು ಡೇಟಾ ಆಗಿರ್ಬೋದು, ಕಾರ್ಪೊರೇಟ್ಗೆ ಸಂಬಂಧಪಟ್ಟಂಥ ಡೇಟಾ ಆಗಿರ್ಬೋದು, ಎಲ್ಲವನ್ನು ಕಂಪೈಲ್ ಮಾಡೋದ್ರ ಮುಖಾಂತರ ನಾವು ಒಂದು ಸರಿಯಾದಂತಹ ಇನ್ಫಾರ್ಮೇಷನ್ಸನ್ನು ಕನ್ಸೋಲ್ಟೇಷನ್ ಮಾಡ್ಬೋದು. ಇಲ್ಲಿ ಡುಪ್ಲಿಕೇಶನ್ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ. ಪ್ರಾಪರಾಗಿ ಒಂದು ಕ್ಯಾಲ್ಕುಲೇಷನ್ ಮೆಥಡಲ್ಲೇ ನಾವು ಚೇಂಜಸನ್ನು ಮಾಡ್ತಾ ಇದ್ದೇವೆ ಅಂತ. ಚಾಲೆಂಜಸ್ ಯಾವ ರೀತಿಯಾಗಿರ್ಬೋದು ಅಂತಂದರೆ, ಇವಾಗ ಸ್ಟೇಟ್ ವೈಸ್ ಒಂದು ಎಸ್ಟಿಮೇಷನನ್ನು ಮಾಡ್ತೀವಲ್ವಾ, GST ಎಸ್ಟಿಮೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ ಔಟ್ಪುಟ್ ಹಾಗೂ ಇನ್ಪುಟ್ಗೆ ಸಂಬಂಧಿಸಿದಂಥ ಕ್ಯಾಲ್ಕುಲೇಷನ್ ಮಾಡುವಾಗ ಕೆಲವೊಂದಿಷ್ಟು ಸಾರಿ ಡಿಫಿಕಲ್ಟಿಯನ್ನು ಕ್ರಿಯೇಟ್ ಮಾಡುತ್ತಲ್ವಾ. ಇವಾಗ ಕಂಪನೀಸ್ಗಳು ಬೇರೆ ಬೇರೆ ಒಂದು ಸ್ಟೇಟ್ ನಡಿಯಲ್ಲಿ ಆಪರೇಟ್ ಆಗೋದನ್ನು ನೋಡ್ತಾ ಇದ್ದೇವೆ. ಒಂದು ಸ್ಟೇಟ್ ನಡಿಯಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳು ಇನ್ನೊಂದು ಸ್ಟೇಟಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ಸಿಚುವೇಶನ್ ನಡಿಯಲ್ಲಿ ಔಟ್ಪುಟ್ಟನ್ನು ಯಾವ ಒಂದು ಸ್ಟೇಟಿಗೆ ಅಸೈನ್ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ಗಳು ಇರುತ್ತೆ. ಇಲ್ಲಿ ಸ್ಟೇಟ್ನ ಒಂದು GDP ಕ್ಯಾಲ್ಕುಲೇಟ್ ಮಾಡುವಾಗ ಅಕ್ಯುರಸಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಅಫೆಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ಫಾರ್ಮಲ್ ಸೆಕ್ಟರ್ ಅಂತ ಬಂದಾಗ ಇವಾಗ ಸಾಕಷ್ಟು ಬಿಸ್ನೆಸ್ಗಳು ಅನ್ರೆಜಿಸ್ಟರ್ಡ್ ಕಂಡೀಷನನ್ನು ತೋರಿಸ್ತವೆ. ಇನ್ಫಾರ್ಮಲ್ ಆಗಿರುವಂಥದ್ದಂದರೆ ಕಂಪ್ಲೀಟಾಗಿ ಒಂದು ರೆಜಿಸ್ಟ್ರೇಷನ್ ಇರೋದಿಲ್ಲ. ಇದರಿಂದ ನಮಗೆ ಡಿಫಿಕಲ್ಟಿ ಆಗುತ್ತೆ. ನಾವು ರಿಲೇಬಲ್ ಡೇಟಾವನ್ನು ನಾವು ನೋಡಿದಾಗ ಲಿಮಿಟೆಡ್ ಆಗಿರುವಂಥ ಸ್ಥಿತಿಗತಿಗಳು ಇರುತ್ತೆ. ಹಾಗಾಗಿ ಡೇಟಾ ನಡಿಯಲ್ಲಿ ಫ್ಲಕ್ಚುಯೇಷನ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಾವು ರೀಬೇಸಿಂಗ್ ಏನೋ ಮಾಡಿದ್ದೇವೆ. ದೇರ್ ಆರ್ ಸಮ್ ಚಾಲೆಂಜಸ್. ಬೆಟರ್ ಪಾಲಿಸಿ ಡಿಸಿಷನ್ ತೆಗೆದುಕೊಳ್ಳುವಂಥ ಹಂತದಲ್ಲಿ ನ್ಯೂ ಸೀರೀಸ್ ಡೆಫಿನೆಟ್ಲಿ ಬೇಕೇ ಬೇಕು. ಪ್ರಸ್ತುತವಾಗಿ ಒಂದು ಫಿಸ್ಕಲ್ ಪಾಲಿಸಿ ಆಗಿರ್ಬೋದು, ಮಾನಿಟರಿ ಪಾಲಿಸಿ ಅಂತ ಬಂದಾಗ ಫಿಸ್ಕಲ್ ಪಾಲಿಸಿ ನಡೆಯಲ್ಲಿ ಬಜೆಟಿಂಗ್ ಅಂತ ನೋಡ್ತೇವೆ, ಟ್ಯಾಕ್ಸ್ ಸಿಸ್ಟಮ್ ಅಂತ ನೋಡ್ತೇವೆ, ಇಂಟ್ರೆಸ್ಟ್ ರೇಟ್ ನಡೆಯಲ್ಲಿ ಬದಲಾವಣೆ ಮಾಡೋದಾಗಿಯೂ ಸಹ ನಾವು ನೋಡ್ತೇವಲ್ವಾ. ಇವೆಲ್ಲವನ್ನು ನಾವು ಗಮನ ಹರಿಸಿದಾಗ ಒಂದು ಪಾಲಿಸಿ ಡಿಸಿಷನ್ನ ತೆಗೆದುಕೊಳ್ಳಲಿಕ್ಕೆ ನಮಗೆ ಸರಿಯಾದಂಥ ಒಂದು ಡೇಟಾ ಬೇಕಾಗುತ್ತೆ. ಈ ಒಂದು ಡೇಟಾವನ್ನು ನೋಡಿದಾಗ ಹೊಸ ಸೀರೀಸ್ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ದೇರ್ ಆರ್ ಚಾಲೆಂಜಸ್, ದೇರ್ ಆರ್ ಕನ್ಸರ್ನ್ಸ್. ಬಿಕಾಸ್ ಏನೇ ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನು ನಾವು ನೋಡ್ತೇವೆ. ಅದರಲ್ಲೂ ಈ ಒಂದು ಎಡಿಟೋರಿಯಲ್ ಸೆಕ್ಷನ್ ನಡಿನಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ನಡಿನಲ್ಲಿ ಗೌರ್ಮೆಂಟನ್ನು ತೆಗಳಿ ಬರೆಯುವಂತಹ ಪಾಯಿಂಟ್ಸ್ಗಳೇ ಜಾಸ್ತಿ ಇರುತ್ತೆ. ಆದರೆ ಆ್ಯಸ್ ಅ ಆಸ್ಪಿರೆಂಟ್ ನಾವು ಆ ರೀತಿಯಂಥ ಪಾಯಿಂಟ್ಸ್ಗಳನ್ನು ನಿಗಾ ವಹಿಸಬಾರ್ದು. ನಮಗೆ ಬೇಕಾಗಿರುವಂಥದ್ದು ನ್ಯೂಟ್ರಲ್ ಪಾಯಿಂಟ್ಸ್ಗಳು. ನಾವು ನೆಗೆಟಿವ್ ಥಿಂಗ್ಸನ್ನು ಹೇಳ್ತಾ ಇದ್ರೂ ಸಹ ಒಂದು ಬೆಟರ್ ವೇನಲ್ಲಿ, ಈ ರೀತಿ ಅಲ್ಲ ಅಂದರೂ ಈ ರೀತಿ ಚೆನ್ನಾಗಿರುತ್ತೆ ಅಂತ ಬ್ಯೂರೋಕ್ರಾಟಿಕ್ ವೇನಲ್ಲಿ ಆನ್ಸರ್ನ ಬರೀಬೇಕಾಗತ್ತೆ ಹೊರತಾಗಿ ಕಂಪ್ಲೀಟಾಗಿ ನೀವು ಇದ್ರ ಮೇಲೆ ರಿಸರ್ಚನ್ನು ಮಾಡಬೇಡಿ. ನಮಗೆ ಬೇಕಾಗಿರೋದೇನು, ಒಂದು ಪಾಲಿಸಿ ಇದೆ, ಆ ಪಾಲಿಸಿ ಒಂದು ಆಬ್ಜೆಕ್ಟಿವಿಟಿ ಯಾವ ರೀತಿ ಆಗಿದೆ, ದೇರ್ ಆರ್ ಫ್ಯೂ ಕನ್ಸರ್ನ್. ಈ ಥರ ಅಲ್ಲಂದರೆ ಈ ಥರ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಕ್ಲಿಯರಾಗಿ ಅರ್ಥ ಆದರೆ ಸಾಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ GDP ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಬೇಸ್ ಇಯರ್ನ ಆಧಾರದ ಮೇಲೆ ಆಗಿರ್ಬೋದು. ಇವಾಗ ಡಿಫ್ಲೇಷನ್ ಅಂತ ಹೇಳಿದ್ನಲ್ಲ, ಈ ಒಂದು ಟರ್ಮಿನಾಲಜಿ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ ಟ್ಯಾಕ್ಸ್ ಗವರ್ನೆನ್ಸ್ ಇನ್ ಇಂಡಿಯಾ ಆ್ಯಂಡ್ ಇಟ್ಸ್ ಚಾಲೆಂಜಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಹಾಗೂ GS ಪೇಪರ್ 3ನಲ್ಲಿ ಕನೆಕ್ಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸ್ ಆಗಿರ್ಬೋದು, ಹಾಗೂ ಟ್ಯಾಕ್ಸ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡಿಯಲ್ಲಿ ಕಾಣ್ಬೋದು. ಭಾರತದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪಾರ್ಟೆನ್ಸ್ ಹೆಚ್ಚಾಗ್ತಾ ಇದೆ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ನಾವು ಯಾಕೆ ಯೂಸ್ ಮಾಡಬಾರ್ದು? ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ GSTಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಬಾರ್ದು? ಇದರಿಂದ ಏನಾದರೂ ಇವೇಷನ್ ಆಗ್ತಾ ಇದೆ ಅಂತಂದರೆ ಈಸಿಯಾಗಿ ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕೆಲವು ಎಥಿಕಲ್ ಕನ್ಸರ್ನ್ಗಳು, ಲೀಗಲ್ ಕನ್ಸರ್ನ್ಗಳು ಸಹ ಇಲ್ಲಿ ಕ್ರಿಯೇಟ್ ಆಗ್ತಾ ಇದ್ದಾವೆ. ಯಾಕೆ ನಾವು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಆದರೆ, ಇವಾಗ ಟ್ಯಾಕ್ಸ್ ಟು GDP ಅಂತ ನಾವು ರೇಷೋ ನೋಡ್ತೀವಿ. ಟ್ಯಾಕ್ಸ್ ಟು GDP ರೇಷೋ ಅಂತ ನೋಡಿದಾಗ ಇಲ್ಲಿ ತುಂಬ ಕಡಿಮೆ ಇರುವಂಥದ್ದನ್ನು ಕಾಣ್ಬೋದು. ಯಾಕಂತಂದರೆ ಟ್ಯಾಕ್ಸ್ ಕಲೆಕ್ಷನ್ನೇ ಹೆಚ್ಚಾಗ್ತಾ ಇಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗಿದೆ ಅಂತಂದಾಗ ಆಟೋಮೆಟಿಕ್ಲಿ ರೇಷನೂ ಸಹ ಹೆಚ್ಚಾಗುತ್ತೆ. ಟ್ಯಾಕ್ಸ್ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಇದಕ್ಕೆ ಕಾರಣ ಏನಂತಂದರೆ ಜಾಸ್ತಿ ಜನ ಟ್ಯಾಕ್ಸನ್ನು ಪೇ ಮಾಡ್ತಾ ಇಲ್ಲ.
ಟ್ಯಾಕ್ಸ್ ಇವೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದಲ್ವಾ. ಸೊ ಇದಕ್ಕೋಸ್ಕರ ಅಂತಲೇ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ, ಡೇಟಾವನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಆದಾಯ ಇದೆ, ಅವರು ಟ್ಯಾಕ್ಸ್ ಲಿಮಿಟ್ನಲ್ಲಿ ಬರ್ತಾರೋ ಇಲ್ವೋ ಅಂತ ಪತ್ತೆ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಟ್ಯಾಕ್ಸ್ ಟು GDP ರೇಷಿಯೋ ನೋಡಿದಾಗ ನಿಯರ್ಲಿ 16% ಅಷ್ಟು ನೋಡ್ತೇವೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಎಕಾನಮಿನ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇದೆ ಭಾರತದಲ್ಲಿ. ಹಾಗೂ ನಮ್ಮ ಒಂದು ಎಕಾನಮಿ ಇನ್ಫಾರ್ಮಲ್ ಸೆಕ್ಟರಲ್ಲಿ ಇರೋದ್ರಿಂದ ಹೆಚ್ಚಾಗಿ ನಾವು ಆದಾಯವನ್ನು ಟ್ರ್ಯಾಕ್ ಮಾಡಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಇನ್ಕಮ್ ಅಂತ ಬಂದಾಗ ಅಂಡರ್ ರಿಪೋರ್ಟಿಂಗ್ ಕಂಡೀಷನ್ ನೋಡ್ತೇವೆ. ಎಷ್ಟೋ ಜನ ರಿಪೋರ್ಟಿಂಗ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಟ್ಯಾಕ್ಸ್ ಪೇಯರ್ ಅವರ ಒಂದು ಬಿಹೇವಿಯರನ್ನು ನಾವು ಐಡೆಂಟಿಫೈ ಮಾಡ್ಬೋದಲ್ವಾ. ಬೇಸಿಕಲಿ ಒಂದು ಟ್ಯಾಕ್ಸ್ ಇವೇಷನನ್ನು ನಾವು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ವಾಲಂಟರಿ ಬೇಸಿಸ್ ಮೇಲೆ ಅವರು ಪೇ ಮಾಡ್ಬೋದು. ಜೊತೆಗೆ ರೆವೆನ್ಯೂ ಮೊಬೈಲೈಸೇಷನ್ ಆಗುತ್ತೆ, ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಆದಾಯ ಇನ್ಕ್ರೀಸ್ ಆಗುತ್ತೆ. ಟ್ಯಾಕ್ಸ್ ಟು GDP ರೇಷಿಯೋ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗೋದನ್ನು ನೋಡ್ಬೋದು. ಇಲ್ಲಿ ನಾವು ಯಾವುದೇ ರೀತಿ ಬೇರೆಯವ್ರ ಮೇಲೆ ಇಂಪೋಸಿಷನನ್ನು ಮಾಡ್ತಾ ಇಲ್ಲ. ಹಾರ್ಶ್ ವೇನಲ್ಲಿ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲೇಬೇಕು ಅಂತ ಲಾಗಳನ್ನು ತೆಗೆದುಕೊಂಡು ಬರ್ತಾ ಇಲ್ಲ. ಸ್ಮಾರ್ಟ್ ಲೆವೆಲಲ್ಲಿ ಟ್ಯಾಕ್ಸ್ ಪೇ ಮಾಡೋ ಥರ ಮಾಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥ ಆದಾಯ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಏನು ಮಾಡುತ್ತೆ ಅಂದರೆ ನಮ್ಮ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡುತ್ತೆ. ಪ್ರಾಪರ್ಟಿ ರೆಕಾರ್ಡ್ಸನ್ನು ಸಹ ಇಲ್ಲಿ ಅನಲೈಸ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ನಾವು ಡೀಲ್ ಮಾಡ್ತಾ ಇದ್ದೀವ, ಅಥವಾ ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಯಾವ ರೀತಿಯಾಗಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, GST ಡೇಟಾ ಆಗಿರ್ಬೋದು, ಹೈ ವ್ಯಾಲ್ಯೂ ಪರ್ಚೇಸಸನ್ನು ನಾವು ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ, ಎಲ್ಲ ಡೇಟಾವನ್ನು ಅನಲೈಸ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಆದಾಯವನ್ನು ಇದು ಐಡೆಂಟಿಫೈ ಮಾಡುತ್ತೆ. ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಹಂತದಲ್ಲಿ ಮಿಸ್ ಮ್ಯಾಚ್ ಇದ್ದರೆ, ಇವಾಗ ನಮ್ಮ ಹತ್ರ ಇರುವಂಥ ಒಂದು ಪ್ರಾಪರ್ಟಿ ಆಧಾರದ ಮೇಲೆ ನಾವು ಲಕ್ಸುರಿಯಸ್ ಕಾರನ್ನು ಹೊಂದಿದ್ದೇವೆ, ಆದರೂ ಕೂಡ ನಾವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿಲ್ಲ ಅಂತಂದರೆ ಈಸಿಯಾಗಿ ಇಲ್ಲಿ ಡಿಟೆಕ್ಟ್ ಮಾಡ್ಬೋದಲ್ವಾ. ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಸ್ಪೆಂಡಿಂಗನ್ನು ಮಾಡ್ತಾ ಇದ್ದಾರಲ್ವಾ, ಇದನ್ನೆಲ್ಲವನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಈವನ್ ಫಾರಿನ್ ಟೂರ್ ಮಾಡಿದ್ರೂ ಸಹ ಸಾಕಷ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಗದೇ ಇರುವಂತೆ ತಡೆಗಟ್ಟಲಿಕ್ಕೆ ಟ್ಯಾಕ್ಸ್ ಗವರ್ನೆನ್ಸ್ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತರಬೇಕು ಅಂತ. ಇವಾಗ ವಾಲಂಟರಿ ಬೇಸಿಸ್ ಮೇಲೆ ಪೇ ಮಾಡಲಿಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ನಮ್ಮ ಒಂದು ಮಿಸ್ ಮ್ಯಾಚಿಂಗ್ ಕಂಡೀಷನನ್ನು ಐಡೆಂಟಿಫೈ ಮಾಡಿ ಒಂದು SMS ಅನ್ನು ಅಥವಾ ಇಮೇಲನ್ನು ಕಳಿಸೋದ್ರ ಮುಖಾಂತರ ಅಲರ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೂ ಯಾವ ರೀತಿಯಾಗಿ ನಾವು ಕರೆಕ್ಷನನ್ನು ಮಾಡ್ಕೋಬೋದು, ಯಾವ ರೀತಿಯಂಥ ಒಂದು ರಿಟರ್ನ್ಸನ್ನು ಕೊಡ್ಬೋದು ಅಂತ ಸಜೆಷನನ್ನು ಸಹ ಕೊಡುತ್ತೆ. ಇದರಿಂದ ವಾಲಂಟರಿ ಬೇಸಿಸ್ ಮೇಲೆ ಪೇಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಬಿಹೇವಿಯರಲ್ ಗವರ್ನೆನ್ಸ್ ಅಪ್ರೋಚನ್ನು ನಾವು ಕಾಣ್ತಾ ಇದ್ದೀವಿ. ಟ್ಯಾಕ್ಸ್ ಗವರ್ನೆನ್ಸ್ ಅಡಿಯಲ್ಲಿ ಆಟೋಮೇಷನನ್ನು ತರೋದ್ರ ಮುಖಾಂತರ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಈಸಿಯಾಗಿ ಮಾಡ್ಬೋದು. ರಿಟರ್ನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರೋಸೆಸ್ ಇರುತ್ತಲ್ಲ, ಅದನ್ನು ಫಾಸ್ಟ್ ಮಾಡುತ್ತೆ. ಸಸ್ಪೀಷಿಯಸ್ ಕೇಸಸ್ಗಳಿದ್ದರೆ ಈಸಿಯಾಗಿ ಡಿಟೆಕ್ಟ್ ಮಾಡೋದನ್ನು ಗಮನಿಸ್ಬೋದು. ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸಪೋರ್ಟನ್ನು ಮಾಡುತ್ತೆ. ಟ್ಯಾಕ್ಸ್ ಪೇಯರ್ ರಿಲೇಟೆಡ್ ಇರತಕ್ಕಂಥ ಒಂದು ಆಸ್ಪೆಕ್ಟನ್ನು, ಬಿಹೇವಿಯರನ್ನು ಐಡೆಂಟಿಫೈ ಮಾಡೋದರಲ್ಲಿ ಒಟ್ಟಾರೆಯಾಗಿ ಈ ಒಂದು ಆಟೋಮೇಷನ್ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಎವಿಡೆನ್ಸ್ ಬೇಸ್ಡ್ ಇಂಪ್ಯಾಕ್ಟನ್ನು ಕಾಣ್ತಾ ಇದ್ದೀವಿ. ಅಂದರೆ ಒಬ್ಬ ಟ್ಯಾಕ್ಸ್ ಪೇಯರ್ನ ಒಂದು ಬಿಹೇವಿಯರ್ನ ಆಧಾರದ ಮೇಲೆ, ಅವರ ಒಂದು ಎಕ್ಸ್ಪೆಂಡಿಚರ್ನ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಮೇನ್ಸಲ್ಲಿ ನೀವು ಈ ಒಂದು ಗವರ್ನೆನ್ಸ್ಗೆ ಲಿಂಕ್ ಮಾಡುವಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಅಪ್ಲಿಕೇಶನ್ ಆಧಾರದ ಮೇಲೆ ನೋಡೋದಾದರೆ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಈ ಒಂದು ಇಶ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ಚಾಲೆಂಜಸ್ ಅಂತ ನಾವು ನೋಡೋದಾದರೆ ಡೇಟಾ ಕ್ವಾಲಿಟಿ ಪ್ರಾಬ್ಲಮ್ ಇರುವಂಥ ಸಾಧ್ಯತೆಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಡೇಟಾಬೇಸ್ ನಡಿನಲ್ಲಿ ಎರರ್ ಆಗ್ಬೋದು, ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ರೆಕಾರ್ಡನ್ನು ಕಲೆಕ್ಟ್ ಮಾಡ್ಬೋದು, ಅಥವಾ ಔಟ್ಡೇಟೆಡ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಇದು ಕಲೆಕ್ಟ್ ಮಾಡಿ ರಾಂಗ್ ಆಗಿ ಇನ್ನೋಸೆಂಟ್ ಪೀಪಲ್ ಮೇಲೆ ಒಂದು ಅಲಿಗೇಷನನ್ನು ಹಾಕ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಇಂಪ್ಲಿಮೆಂಟೇಷನ್ ಮಾಡುವಾಗ ಚಾಲೆಂಜಸ್ಗಳು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಆ ಥರವರು ಸಜೆಸ್ಟ್ ಮಾಡ್ತಾ ಇರೋವಂಥದ್ದು ಕಂಪ್ಲೀಟಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ರಿಲೇ ಆಗಬಾರ್ದು. ಈ ಒಂದು ಲೂಪಲ್ಲಿ ಮನುಷ್ಯನನ್ನು ಸೆಂಟ್ರಿಕ್ ಆಗಿ ಮಾಡಬೇಕು. ಎಸೆನ್ಷಿಯಲ್ ಕಾಂಪೊನೆಂಟ್ ಹ್ಯೂಮನ್ ರೆಗ್ಯುಲೇಷನ್ ಮಾಡೋ ಥರನೇ ಮಾಡಬೇಕು ಅಂತ. ಪ್ರೈವಸಿಗೆ ಸಂಬಂಧಪಟ್ಟಂಥ ರಿಸ್ಕ್ ಆಗ್ಬೋದು, ಡೇಟಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ರಿಸ್ಕ್ ಆಗ್ಬೋದು, ಇನ್ಫಾರ್ಮೇಷನ್ಸ್ಗಳು ಲೀಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೈಬರ್ ಅಟ್ಯಾಕ್ ಆದರೆ ಎಷ್ಟೊಂದು ಡಿಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುತ್ತಲ್ವಾ. ಸರ್ವಿಲೆನ್ಸ್ನ ಒಂದು ಕನ್ಸರ್ನನ್ನು ಸಹ ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಕೌಂಟಬಿಲಿಟಿ ಅಂತ ಬಂದಾಗ ಯಾವ ರೀತಿಯಂಥ ಮೆಕ್ಯಾನಿಸಮನ್ನು ಫಾಲೋ ಮಾಡ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನಾದರೂ ಪ್ರಾಬ್ಲಮ್ ಆದರೆ ಇದಕ್ಕೆ ಯಾರು ಅಕೌಂಟೇಬಲ್ ಆಗ್ತಾರೆ ಅಲ್ವಾ. ಸೊ ಆಡಿಟಿಂಗ್ ಅಂತ ಬಂದಾಗೂ ಸಹ ಲಿಮಿಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ಇರುತ್ತಲ್ಲ, ಕೆಲವೊಂದಿಷ್ಟು ಹಂತದಲ್ಲಿ ಫಾಲ್ಸ್ ಆಗಿ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡೋದಾಗಲಿ ಅಥವಾ ಟ್ರಾನ್ಸ್ಪರೆನ್ಸಿಯನ್ನು ಇಲ್ಲಿ ಎನ್ಶೋರ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳು ಇದ್ದರೆ ಅಕೌಂಟಬಿಲಿಟಿನೂ ಸಹ ರಿಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಬಿಗ್ಗೆಸ್ಟ್ ಕ್ವಶನ್ನೇ ಅಕೌಂಟಬಿಲಿಟಿ. ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಫೈನಲಿ ಅನ್ನೋದು ಇಂಪಾರ್ಟೆಂಟ್. ಈ ಒಂದು ಇಶ್ಯೂನ ನಾವು ನೋಡಿದಾಗ GS ಪೇಪರ್ 3 ನಡೆಯಲ್ಲಿ ಡಿಜಿಟಲ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ
ಟ್ಯಾಕ್ಸ್ ರಿಫಾರ್ಮ್ಗೆ ಸಂಬಂಧಪಟ್ಟಂತೆ, ಆರ್ಟಿಫಿಷಿಯಲ್ ಅಪ್ಲಿಕೇಶನ್ ರಿಲೇಟೆಡ್ ಇರುವಂತೆ ಏನಾದರೂ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವನ್ನು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅಂತ ಏನಾದರೂ ನೀವು ಆನ್ಸರಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದರೆ, ಗವರ್ನೆನ್ಸ್ ಸ್ಟಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಇದೆ, ಟ್ಯಾಕ್ಸ್ ಗವರ್ನೆನ್ಸ್ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡ್ಬೋದು. ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ಸಿಂಪಲ್ಲಾಗಿ ನಿಮ್ಗೆ ಏನು ಅರ್ಥ ಆಗಿರುತ್ತಲ್ಲ, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇಶ್ಯೂ, ಇನ್ನೋಸೆಂಟ್ ಮೇಲೆ ಅಟ್ಯಾಕ್ ಮಾಡ್ದಂಗೆ ಆಗುತ್ತೆ, ಈ ರೀತಿಯಾಗಿ ನಿಮ್ಗೆ ಏನು ಅರ್ಥ ಆಗಿರುತ್ತಲ್ಲ ಅವುಗಳನ್ನು ಅಡ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.